ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಚಿನ್ನದ ಬೆಲೆ ಭಾರಿ ಇಳಿಕೆ. ಆಗಸ್ಟ್ 18ನೇ ತಾರೀಕು ಸ್ನೇಹಿತರೆ, ಸೋಮವಾರ ಇಂದು ಚಿನ್ನದ ಬೆಲೆಯಲ್ಲಿ ದಾಖಲೆ ಇಳಿಕೆ ಅಂತಲೇ ಹೇಳ್ಬೋದು. ಖರೀದಿಗೆ ಮುಗಿಬಿದ್ದ ಗ್ರಾಹಕರು 10 ಗ್ರಾಂ ರೇಟ್ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನಿಂದ ಹೆಂಡ್ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗಿ. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಚಿನ್ನದ ಬೆಲೆ ಆಗಸ್ಟ್ 18ನೇ ತಾರೀಕು ಕಳೆದ ವಾರದಲ್ಲಿ ಸ್ನೇಹಿತರೆ ಚಿನ್ನದ ಬೆಲೆಯಲ್ಲಿ ಗಮನಾರ್ಹ ಬದಲಾವಣೆಗಳು ನಡೆದಿದೆ. ಚಿನ್ನದ ದರ ಸತತವಾಗಿ ಕುಸಿದುಕೊಂಡು ಬರುವುದರಿಂದ ಚಿನ್ನ ಖರೀದಿದಾರರಿಗೆ ಸ್ನೇಹಿತರೆ ಸಂತೋಷವಾಗಿದೆ ಅಂತಲೇ ಹೇಳ್ಬೋದು. ದೇಶಾದ್ಯಂತ ಚಿನ್ನದ ಬೆಲೆ ಇಳಿಮುಖವಾಗುತ್ತಿದ್ದು ಈ ವಾರದ ಅಂತ್ಯದಲ್ಲೂ ಕೂಡ ಸ್ನೇಹಿತರೆ ಚಿನ್ನದ ಬೆಲೆ ಇಳಿಕೆಯಾಗಿತ್ತು. ಇನ್ನು ವಾರದ ಮೊದಲ ದಿನ ಸೋಮವಾರ ಆಗಸ್ಟ್ 18ರಂದು ಚಿನ್ನ ಮತ್ತು ಬೆಳ್ಳಿಯ ದರದ ನಿಖರ ವಿವರವನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಮಾಹಿತಿ ಸಿಕ್ಕಿದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡವ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಓಕೆ, ಚಿನ್ನದ ಬೆಲೆ ಕುಸಿತದ ಕಾರಣಗಳು. ಆಗಸ್ಟ್ ತಿಂಗಳಿನಲ್ಲಿ ಚಿನ್ನದ ಬೆಲೆ ಕುಸಿಯಲು ಹಲವಾರು ಕಾರಣಗಳಿವೆ. ಅಮೆರಿಕದ ಆರ್ಥಿಕ ನೀತಿಗಳು, ರಷ್ಯಾ, ಚೀನಾ, ಭಾರತದ ನಡುವೆ ಬೆಳೆಯುತ್ತಿರುವ ಆರ್ಥಿಕ ಸಹಕಾರ ಮುಂತಾದವು ಪ್ರಮುಖ ಪಾತ್ರ ವಹಿಸಿವೆ ಅಂತಲೇ ಹೇಳ್ಬೋದು. ಈ ಮೂರೂ ದೇಶಗಳ ಸಂಯೋಜನೆ ಏಷ್ಯಾದ ಆರ್ಥಿಕ ಪರಿಸ್ಥಿತಿಯನ್ನು ಬದಲಾಯಿಸಬಹುದು ಎಂದು ವಿಶ್ಲೇಷಕರು ನಂಬಿದ್ದಾರೆ ಸ್ನೇಹಿತರೆ. ಇನ್ನು ಭಾರತದ ಮತ್ತು ಚೀನಾ ನಡುವಿನ ಗಡಿ ವಿವಾದದಲ್ಲಿ ಪ್ರಗತಿ ಕಂಡುಕೊಂಡಿದ್ದು ಇದು ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸಬಹುದು ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ. ಇನ್ನು 18 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ, 22 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ, 24 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ, ಇನ್ನು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ, ಮೊದಲನೇದಾಗಿ 18 ಕ್ಯಾರೆಟ್ ಚಿನ್ನದ ದರ ಅಂದರೆ 18 ಕ್ಯಾರೆಟ್ ಬೆಲೆ ಈ ವಾರದ ಮೊದಲ ದಿನ ಸ್ನೇಹಿತರೆ ಆದಷ್ಟು ಸ್ಥಿರವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ವಾರಕ್ಕೆ ಹೋಲಿಸಿದರೆ ಸ್ನೇಹಿತರೆ ಸ್ವಲ್ಪ ಕುಸಿತ ಕಂಡು ಬಂದಿದೆ. ಅಂದರೆ ಪ್ರತಿ 18 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ದರ 7,589 ರೂಪಾಯಿ ಇದೆ. ಇನ್ನು 10 ಗ್ರಾಮ್ ಚಿನ್ನದ ಬೆಲೆ 78,890 ರೂಪಾಯಿ ಇದೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ 8 ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ 8 ಗ್ರಾಮ್ ಚಿನ್ನದ ದರದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದೆ ಅಂದರೆ 60,712 ರೂಪಾಯಿ ಇದೆ. ಇನ್ನು 10 ಗ್ರಾಮ್ ಚಿನ್ನದ ದರಕ್ಕೆ 75,890 ಇದೆ. ಇನ್ನು 100 ಗ್ರಾಮ್ಗೆ 18 ಕ್ಯಾರೆಟ್ ಚಿನ್ನದ ದರ 7,58,900 ರೂಪಾಯಿ ಇದೆ ಸ್ನೇಹಿತರೆ. ಅದೇ ರೀತಿ 24 ಕ್ಯಾರೆಟ್ ಚಿನ್ನದ ದರವನ್ನು ನೋಡ್ತಾ ಹೋದರೆ 24 ಕ್ಯಾರೆಟ್ ಚಿನ್ನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನೀವು ನೋಡ್ಬೋದು. ಯಾಕಂದರೆ ಇಂದಿನ ದಿನಗಳಿಗೆಲ್ಲ ಹೋಲಿಕೆಯನ್ನು ಮಾಡಿದರೆ ಸ್ನೇಹಿತರೆ ಆಗಸ್ಟ್ 18ನೇ ತಾರೀಕು ಚಿನ್ನದ ದರದಲ್ಲಿ ಭಾರಿ ಇಳಿಕೆ ಅಂತಲೇ ಹೇಳ್ಬೋದು. 1 ಗ್ರಾಮ್ ಚಿನ್ನದ ದರ 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ದರ 10,118 ರೂಪಾಯಿ. ಇನ್ನು 8 ಗ್ರಾಮ್ಗೆ 80,944 ರೂಪಾಯಿ. ಇನ್ನು 10 ಗ್ರಾಮ್ಗೆ 1,01,180 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು 100 ಗ್ರಾಮ್ಗೂ ಕೂಡ 10,11,800 ರೂಪಾಯಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ 22 ಕ್ಯಾರೆಟ್ನ ಚಿನ್ನದ ದರವನ್ನು ನೋಡೋದಾದರೆ 1 ಗ್ರಾಮ್ಗೆ ಎಷ್ಟಿದೆ ಅಂದರೆ 9,275 ರೂಪಾಯಿ ಇದೆ 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ದರ. ಇನ್ನು 8 ಗ್ರಾಮ್ಗೆ 74,200 ರೂಪಾಯಿ, 10 ಗ್ರಾಮ್ಗೆ 92,750 ರೂಪಾಯಿ. ಇನ್ನು 100 ಗ್ರಾಮ್ಗೆ 9,27,500 ರೂಪಾಯಿ ಇದೆ ಸ್ನೇಹಿತರೆ. ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನವನ್ನು ಖರೀದಿ ಮಾಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ
ಚಿನ್ನದ ದರ ಏರಿಕೆಯಾಗ್ಬೋದು ಅಥವಾ ಇಳಿಕೆಯಾಗ್ಬೋದು ಸ್ನೇಹಿತರೆ. ಯಾವ ಸಮಯದಲ್ಲಿ ಯಾವ ದಿನದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಕಡಿಮೆ ಬೆಲೆಗೆ ಸಿಗಲಿದೆ ಆವಾಗ ಚಿನ್ನವನ್ನು ಖರೀದಿ ಮಾಡುವುದು ಬಹಳ ಮುಖ್ಯ. ಇನ್ನು ಅದೇ ರೀತಿ ಸ್ನೇಹಿತರೆ, ಬೆಳ್ಳಿಯ ದರವನ್ನು ಕೇಳೋದಾದರೆ ಬೆಳ್ಳಿಯ ದರದಲ್ಲೂ ಕೂಡ ಮೈಸೂರು, ಬೆಂಗಳೂರು ಸೇರಿ ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರದಲ್ಲೂ ಕೂಡ ಸ್ವಲ್ಪ ಸ್ಥಿರ ಅಂತಲೇ ಹೇಳ್ಬೋದು. ಯಾಕಂದರೆ 1 ಗ್ರಾಮ್ ಬೆಳ್ಳಿಯ ದರ ಎಷ್ಟಿದೆ, 8 ಗ್ರಾಮ್ ಬೆಳ್ಳಿಯ ದರ ಎಷ್ಟಿದೆ, ಇನ್ನು 1 kg ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಚಿನ್ನ ಎಷ್ಟು ಖರೀದಿ ಮಾಡ್ತಾರೋ ಅಷ್ಟೇ ಬೆಳ್ಳಿ ಕೂಡ ಖರೀದಿ ಮಾಡೋದು ಮುಂದಾಗಿದ್ದಾರೆ ಜನರು. ಯಾಕಂದರೆ ಈ ಬೆಲೆ ಸ್ಥಿರವಾಗಿರುವುದರಿಂದ ಸ್ನೇಹಿತರೆ, ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಗ್ರಾಹಕರು ಮುಗಿಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮಲ್ಲೂ ಒಂದು ವಿನಂತಿ ಏನಂದರೆ, ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕಾದ್ರೆ ಸ್ನೇಹಿತರೆ, ಪ್ರತಿನಿತ್ಯ ಅಪ್ಡೇಟ್ಸ್ಗಳು ಅಂದರೆ ಆನ್ಲೈನ್ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿ. ಓಕೆ, ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದಾದರೆ 1 ಗ್ರಾಮ್ ಬೆಳ್ಳಿಯ ಬೆಲೆ 116 ರೂಪಾಯಿ 20 ಪೈಸೆ ಇದೆ ಇಂದಿನ ದರ, ಅಂದರೆ ಆಗಸ್ಟ್ 18ನೇ ತಾರೀಕು. 8 ಗ್ರಾಮ್ಗೆ ಸ್ನೇಹಿತರೆ 929 ರೂಪಾಯಿ 60 ಪೈಸೆ ಇದೆ. ಇನ್ನು 10 ಗ್ರಾಮ್ಗೆ ಸ್ನೇಹಿತರೆ 1162 ರೂಪಾಯಿ ಇದೆ. ಅದೇ ರೀತಿ 100 ಗ್ರಾಮ್ಗೆ ಸ್ನೇಹಿತರೆ 11,620 ರೂಪಾಯಿ ಇದೆ. ಇನ್ನು 1 kg ಬೆಳ್ಳಿಯ ಬೆಲೆ 1,16,200 ರೂಪಾಯಿ ಇದೆ ಸ್ನೇಹಿತರೆ. ಪ್ರಮುಖ ನಗರಗಳಲ್ಲಿ ಸ್ನೇಹಿತರೆ ಚಿನ್ನದ ಮತ್ತು ಬೆಳ್ಳಿಯ ದರ ಸ್ವಲ್ಪ ಜಾಸ್ತಿ ಇರಲಿದೆ. ಅಂದರೆ ವಡೋದರ, ಬೆಂಗಳೂರು, ಪುಣೆಯಲ್ಲಿ ಸ್ನೇಹಿತರೆ ಚಿನ್ನದ ದರ ಸೇಮ್ ಬೆಂಗಳೂರು ರೇಟೇ ಇರಲಿದೆ. ಆದರೆ ಕೇರಳದಲ್ಲಿ ಮತ್ತು ಸ್ನೇಹಿತರೆ ಚೆನ್ನೈಯಲ್ಲಿ ಚಿನ್ನ ಬೆಳ್ಳಿಯ ದರ ಸಾಕಷ್ಟು ಬದಲಾವಣೆಯನ್ನು ನೋಡಬಹುದು. ಯಾಕಂದರೆ 1 kg ಬೆಳ್ಳಿಯ ಬೆಲೆ ಸ್ನೇಹಿತರೆ 1,24,800 ರೂಪಾಯಿ ಇದೆ ಸ್ನೇಹಿತರೆ ಚೆನ್ನೈ ಮತ್ತು ಕೇರಳದಲ್ಲಿ. ಅದೇ ನಮ್ಮ ಬೆಂಗಳೂರಿನಲ್ಲಿ ಮತ್ತು ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ಬೆಲೆ 1 kgಗೆ 1,16,800 ರೂಪಾಯಿ ಇದೆ. ಯಾಕೆ ಈ ರೀತಿ ಚೇಂಜಸ್ ಇದೆ ಅನ್ನೋದನ್ನ ಕೇಳೋದಾದರೆ, ಮೇಕಿಂಗ್ ಚಾರ್ಜ್ನ ಆ್ಯಡ್ ಮಾಡ್ತಾರೆ ಸ್ನೇಹಿತರೆ, ಅಂದರೆ GSTಯನ್ನು ಆ್ಯಡ್ ಮಾಡ್ತಾರೆ. ಸೊ ಹಾಗಾಗಿ ಮೇಕಿಂಗ್ ಶುಲ್ಕ ಮತ್ತು ಮೇಕಿಂಗ್ ಚಾರ್ಜಸ್ನೆಲ್ಲ ಆ್ಯಡ್ ಮಾಡಿ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯ ದರ ಸಾಕಷ್ಟು ಬದಲಾವಣೆಗಳು ಪ್ರಮುಖ ನಗರಗಳಲ್ಲಿ ನೋಡಬಹುದು. ನಾವು ಯಾವ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಕಡಿಮೆ ಬೆಲೆಗೆ ಸಿಗಲಿದೆ, ಯಾವ ದಿನಾಂಕದಂದು ಯಾವ ದಿನ ಕಡಿಮೆ ಆಗಲಿದೆ ಆ ದಿನಾಂಕವನ್ನು ನಾವು ಅಬ್ಸರ್ವ್ ಮಾಡಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಬೇಕು. ಯಾಕಂದರೆ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡ್ತೀವಿ ಅನ್ನೋದು ಒಂದು ದೊಡ್ಡ ಕನಸು. ಸೊ ಹಾಗಾಗಿ ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಸ್ನೇಹಿತರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿ. ಚಿನ್ನದ ಶುದ್ಧತೆಯನ್ನು ಕಂಡುಹಿಡಿಯುವುದಕ್ಕೆ ಸರ್ಕಾರಿ ಅಪ್ಲಿಕೇಶನನ್ನು ಬಿಡಲಾಗಿದೆ. BIS ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಹಿಡಿಯಬಹುದು ಅಥವಾ ಚಿನ್ನದ ಬಗ್ಗೆ ಏನಾದರೂ ದೂರನ್ನು ನೀಡಬಹುದು. ಅಂತಂದರೆ ಈ ಅಪ್ಲಿಕೇಶನ್ ಮುಖಾಂತರ ನೀವು ದೂರನ್ನು ನೀಡಬಹುದು ಮತ್ತು ಚಿನ್ನದ ಶುದ್ಧತೆಯನ್ನು ಕಂಡುಹಿಡಿಯಬಹುದು. ಸೊ ಹಾಗಾಗಿ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ತಿಳ್ಕೊತಾ ಹೋಗ್ತೀರಾ. ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.